ನಮಸ್ಕಾರ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರು ಯಾವಾಗ ಎಲ್ಲಿಗೆ ಹೋದರೂ ಆವಾಗಿಂದ ಈ ಅಭಿಮಾನಿಗಳ ಹುಚ್ಚಾಟ ಎಲ್ಲೇ ಮೀರ್ತಾ ಇದೆ. ಹಾಗಾಗಿ ಇತ್ತೀಚೆಗೆ ಒಂದು ಫೋಟೋ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಯಾವುದೋ ಅಂತಂದರೆ ಒಂದು ಪುಟ್ಟ ಕಂದಮ್ಮನಿಗೆ ಒಂದು ನಂಬರ್ನ ಕೊಟ್ಟು ತಮ್ಮ ಒಂದು ಮನಸ್ಥಿತಿಯ ಒಂದು ವಿಕೃತಿಯನ್ನು ಮೆರೆದಿದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಚಿತ್ರನಟರು ಹೇಗೆ ಮಾತಾಡ್ತಾರೆ ಕೇಳಿ. ನಡೆ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಡೆ, ದರ್ಶನ್ ಅವರ ಜೈಲಿಗೆ ಹೋದ್ಮೇಲೆ ಕೆಲವು ಅಭಿಮಾನಿಗಳು ಹುಚ್ಚಾಟ ಎಲ್ಲ ಮೀರಿದೆ. ಯಾವುದೋ ಒಂದು ಪುಟ್ಟ ಕಂದಮ್ಮನಿಗೆ ಅವರ ಹುಚ್ಚಾಟ ಅತಿರೇಕಕ್ಕೆ ಏರಿದೆ. ಇರಲಿ, ಅವ್ರ ಹುಚ್ಚಾಟ ಅಭಿಮಾನ ಏನಿದ್ರೂ ಕೂಡ ಅದು ಅತಿರೇಕಕ್ಕೆ ಹೋಗಬಾರ್ದು. ಯಾವುದು ಪುಟ್ಟ ಮಕ್ಕಳು ಕೂಡ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅವ್ರಿಗೇನು ಗೊತ್ತಾ? ನಡೆ, ಯಾವತ್ತೂ ಅಷ್ಟೇ ನಾವು ಹಿಂದೆ ಮಕ್ಕಳಿಗೆ ಡ್ರೆಸ್ಸನ್ನು ಹಾಕಬೇಕಾದ್ರೆ, ಯಾವುದೋ ಸ್ಕೂಲಲ್ಲಿ ಫಂಕ್ಷನ್ಲಿ ಡ್ರೆಸ್ ಹಾಕಬೇಕಾದ್ರೆ ಮಹಾತ್ಮ ಗಾಂಧೀಜಿನೋ, ಜವಾಹರ್ಲಾಲ್ ನೆಹರುನೋ, ಸುಭಾಷ್ ಚಂದ್ರ ಬೋಸೋ ಹಾಗೂ ಅಂಬೇಡ್ಕರ್ ಒಂದು ಡ್ರೆಸ್ಸನ್ನು ಹಾಕಿ ನಾವೆಲ್ಲ ಸಂತೋಷ ಪಡ್ತಾಯಿದ್ದೋ. ಯಾಕಂದರೆ ಅವರ ಒಂದು ಆದರ್ಶ ತತ್ವಗಳು ಸಮಾಜಕ್ಕೆ ಸುಧಾರಣೆ ಆಗಲಿ ಮತ್ತು ಅವರಂತೆ ಇವರು ಆಗಲಿ ಅಂತ ನಾವೆಲ್ಲ ಸಂತೋಷ ಪಡ್ತಾಯಿದ್ದೋ. ಆದರೆ ಇವತ್ತು ಜೈಲಿಗೆ ಹೋದವನು ಕೂಡ ಅನಿಸ್ತಾ ಇದ್ರಲ್ಲ, ಇವರ ಹುಚ್ಚಾಟಕ್ಕೆ ಯಾವ ರೀತಿ ಹೇಳೋಕ್ಕಾಗುತ್ತೆ? ಇದೆಲ್ಲ ಮಾಡಬಾರ್ದು. ನೋಡಿ, ಯಾವತ್ತೂ ಅಷ್ಟೇ ಅಭಿಮಾನ ಇರಬೇಕು. ನಿಮಗೆ ಸಿನಿಮಾ ಇಷ್ಟ ಆಯಿತಾ, ಶೆಳ್ಳೆ ಹೊಡಿರಿ, ಚಪ್ಪಾಳೆ ತಟ್ಟಿ, ಕೇಕ್ ಹಾಕಿ ನಗ್ದಗ್ತ ಸಂತೋಷವಾಗಿರಿ. ಅದನ್ನು ಬಿಟ್ಬಿಟ್ಟು ಈ ಮಕ್ಕಳಿಗೆ ಈಗಲಿಂದ ಚಿಕ್ಕ ವಯಸ್ಸಲ್ಲೇ ಜೈಲಿಗೆ ಕಳಿಸ್ತಾ ಇರ್ತೀರಲ್ಲ, ಇದು ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ಗೊತ್ತಾಗ್ತಿಲ್ಲ. ಗ್ಯಾಸ್ ಭಾಳ ಸಂತೋಷ ಆಗುತ್ತೆ ಕಣ. ಅಂದರೆ ಒಂದು ವಿಷಯ ಯಾವುದು ಸಂತೋಷ ವಿಷಯ ಅಲ್ಲ. ದರ್ಶನ್ ರವರು ಜೈಲಿಗೆ ಹೋದ್ಮೇಲೆ ಕೆಲವು ಅಭಿಮಾನಿಗಳು ಹುಚ್ಚಾಟ ಎಲ್ಲೇ ಮೀರಿದೆ. ಅಂದರೆ ಪುಟ್ಟ ಕಂದಮ್ಮನಿಗೂ ಆ ಥರ ಪರಿಣಾಮ ಎಷ್ಟು ಮಟ್ಟಿಗೆ ಬೀರಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇರಬೇಕು, ಹುಚ್ಚ ಅಭಿಮಾನ ಇರಬೇಕು, ಆದರೆ ಈ ಥರ ಅತಿರೇಕಕ್ಕೆ ಹೋಗ್ಬಾರ್ದು ಅಲ್ವಾ? ಅವರವರ ಅತಿರೇಕನಾಗಿ ಇದು ಮಕ್ಕಳಿಗೂ ತೋರ್ಸೋಕ್ಕಾಗತ್ತಾ? ಇಲ್ಲ. ಯಾವುದೋ ಒಂದು ಪುಟ್ಟ ಕಂದಮ್ಮನಿಗೂ ಕೂಡ ಇಡೋದಾ? ಇದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗಿದೆ ಅಂತ ನಿಮಗೆ ಗೊತ್ತಾ? ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಆದ್ಬಿಡಿ, ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಮಕ್ಕಳಿಗೆ ಯಾವ ರೀತಿ ಡ್ರೆಸ್ ಆಗ್ತಿದ್ದು. ನೀನು ಗಾಂಧಿ ಆಗಪ್ಪ, ನೀನು ಸುಭಾಷ್ ಚಂದ್ರ ಆಗು, ನೀನು ಅಂಬೇಡ್ಕರ್ ಆಗು, ಸಂಗೊಳ್ಳಿ ರಾಯಣ್ಣ ಆಗು ಅಂತ ನಾವು ಎಷ್ಟೆಷ್ಟೋ ದೇಶಾಭಿಮಾನಿಗಳನ್ನ, ದೇಶಭಕ್ತರನ್ನ ನಾವು ಡ್ರೆಸ್ಸನ್ನು ಹಾಕಿ ಸಂಭ್ರಮ ಪಡ್ತಾಯಿದ್ವು. ಆದರೆ ಇವತ್ತು ಮಕ್ಕಳನ್ನ ಜೈಲಿಗೆ ಕಳಿಸೋದು, ಈ ಚಿಕ್ಕ ವಯಸ್ಸಲ್ಲೇ ಜೈಲಿಗೆ ಕಳಿಸೋದ, ಇದು ಎಂಥ ದುರ್ವಿಧಿ. ನಾವು ಯೋಚನೆ ಮಾಡಬೇಕಲ್ವಾ? ಬರ್ತೀನಪ್ಪ. ಶಿವನೇ ಶಂಭುಲಿಂಗ, ಏನ್ರಪ್ಪ ಇವತ್ತು ದರ್ಶನ್ ರವರು ಜೈಲಿಗೆ ಹೋದ್ಮೇಲೆ ಅಭಿಮಾನಿಗಳು ಹುಚ್ಚಾಟ ಎಲ್ಲೇ ಮೀರಿದೆ ಕಣ್ರಪ್ಪ. ಯಾವುದೋ ಒಂದು ಪುಟ್ಟ ಕಂದಮ್ಮನಿಗೂ ಇದು ಯಾವತ್ತೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಕಣ್ರಪ್ಪ. ಯಾವುದೋ ಪುಟ್ಟ ಮಕ್ಕಳಿಗೆ ಏನು ಗೊತ್ತು ಪಾಪ, ಅವ್ರಿಗೆ ಇಕ್ಬಿಟ್ಟು ಫೋಟೋ ಶೂಟಿಂಗ್ ಮಾಡಿಸ್ತಿದ್ರಲ್ಲ, ಇದು ಯಾವುದು ನ್ಯಾಯ? ನಾವು ನಮ್ಮ ಕಾಲದಲ್ಲಿ ಮಕ್ಕಳಿಗೆ ನಾವು ಡ್ರೆಸ್ ಹಾಕಬೇಕಾದ್ರೆ ನೀನು ಮಹಾತ್ಮ ಗಾಂಧೀಜಿ ಆಗು, ಸುಭಾಷ್ ಚಂದ್ರ ಬೋಸ್ ಆಗು, ಜವಾಹರ್ಲಾಲ್ ನೆಹರು ಆಗು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗು, ವೀರ ಮದಕರಿ ನಾಯಕ ಆಗು ಅಂತ ನಾವು ಡ್ರೆಸ್ಸನ್ನು ಹಾಕಿ ಸಂಭ್ರಮ ಪಡ್ತಿದ್ವು ಕಣ್ರಪ್ಪ. ಆದರೆ ಇವತ್ತಿನ ದಿವಸ ಯಾವುದು ಚಿಕ್ಕ ಮಕ್ಕಳನ್ನೆಲ್ಲ ಈ ಥರ ಕೈದಿ ನಂಬರ್ ಹಾಕ್ಬಿಟ್ಟು ಈಗಲೇ ಚಿಕ್ಕ ವಯಸ್ಸಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀರಲ್ಲಪ್ಪ ತಂದೆ ತಾಯಿಗಳ. ಇದ್ಯಾವುದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಕಣ್ರಪ್ಪ. ಶಿವನೇ ಶಂಭುಲಿಂಗ. ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ. ಯಾವತ್ತೋ ಈ ದರ್ಶನ್ ರವರು ಜೈಲಿಗೆ ಹೋದ್ಮೇಲೆ ಅವರ ಅಭಿಮಾನಿಗಳು ಭಾಳ ಹುಚ್ಚಾಟ ಮೆರೀತಾ ಇದ್ದಾರೆ. ಅವ್ರ ಹುಚ್ಚಾಟ ಯಾವ ರೀತಿ ಅದ ಅಂದರೆ ಭಾಳ ಎಲ್ಲೇ ಮೀರ್ತಾ ಇದೆ. ಒಂದು ಪುಟ್ಟ ಕಂದಮ್ಗೂ ಕೂಡ ಆ ಒಂದು ಕೈದಿ ನಂಬರ್ನ ಹಾಕ್ಬಿಟ್ಟು ಅದನ್ನು ಸಂಭ್ರಮದಿಂದ, ವಿಕೃತಿಯಿಂದ ಸಂಭ್ರಮಿಸ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮತ್ತು ನಮ್ಮ ತಂದೆ ತಾಯಿದ್ರು ಈ ಬಟ್ಟೆ ಹಾಕ್ತಾಯಿದ್ರು ಅಂದರೆ ನೋಡು, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ವೀರ ಮದಕರಿ ನಾಯಕರ
ಒಂದು ಡ್ರೆಸ್ಸನ್ನು ಹಾಕಿ ನಮ್ಮ ತಂದೆ ತಾಯಿದ್ರು ಭಾಳ ಸಂತೋಷ ಪಡ್ತಾಯಿದ್ರು. ಆದರೆ ಇವತ್ತಿನ ವಿಕೃತಿ ಮನಸ್ಸು ಹೇಗಿದೆಪ್ಪ ಅಂದರೆ ತಂದೆ ತಾಯಿಗಳೇ ಒಂದು ಕೈದಿ ನಂಬರ್ನ ಹಾಕ್ಬಿಟ್ಟು ಅವರು ವಿಕೃತಿನ ಬೆರೀತಾ ಇದ್ದಾರೆ. ಇದು ಯಾವತ್ತೂ ಕೂಡ ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಯಾವತ್ತೂ ಕೂಡ ಅವರು ದೇಶಕ್ಕೋಸ್ಕರ ಹೋರಾಟ ಮಾಡಿ ಅನೇಕ ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆ ಹೋದ್ರು. ಆದರೆ ದರ್ಶನ್ ಯಾವ ರೀತಿ ಜೈಲಿಗೆ ಹೋಗಿದ್ದಾರೆ, ಒಂದು ಕೊಲೆ ಮಾಡಿಬಿಡ್ತಾನೆ ಜೈಲಿಗೆ ಹೋಗಿರೋದು, ಅದಕ್ಕೆ ಚಾಟ ಮೆರೆಯೋದು ಎಷ್ಟು ಸರಿ? ಅದಕ್ಕೆ ಯಾವತ್ತೂ ಕೂಡ ಒಂದು ಕಾಲಾಗಲಿ ಆಟೋ ರಿಕ್ಷಾದಲ್ಲಾಗಲಿ ಮೊಬೈಲ್ ಕವರ್ಗಳಲ್ಲಾಗಲಿ ಈ ರೀತಿ ಹುಚ್ಚಾಟ ಮೆರೆಯೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅರೆ ಭಾಳ ಸಂತೋಷ ಆಗುತ್ತೆ. ಯಾವತ್ತೂ ಕೂಡ ಸಂತೋಷ ಅನ್ನೋದಕ್ಕೆ ಒಂದು ಮಿತಿ ಇರುತ್ತೆ. ಆದರೆ ದರ್ಶನ್ ಅವರು ಜೈಲಿಗೆ ಹೋದ ಮೇಲೆ ಭಾಳಷ್ಟು ಜನ ಅಂಧಾಭಿಮಾನಿಗಳು ಹುಚ್ಚಾಟ ಎಲ್ಲ ಮೀರಿದೆ ನೋಡ್ರಿ. ಯಾವತ್ತು ಪುಟ್ಟ ಕಂದನಿಗೂ ಕೂಡ ಒಂದು ಕೈದಿ ನಂಬರ್ ಹಾಕಿ ಅವರ ಹುಚ್ಚಾಟವನ್ನು ಅಭಿಮಾನವನ್ನು ಅತಿರೇಕಕ್ಕೆ ಹೋಗಿದ್ದಾರೆ. ಇದೆಷ್ಟು ಸರಿ? ಯಾವತ್ತೂ ಅಷ್ಟೇ ನಾವು ಚಿಕ್ಕವರಿದ್ದಾಗ ನಮ್ಮ ಮಕ್ಕಳಿಗೆ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ ಮದಕರಿ ನಾಯಕ, ಸಂಗೊಳ್ಳಿ ರಾಯಣ್ಣ ಇಂತಿಂಥ ಡ್ರೆಸ್ಗಳನ್ನು ಹಾಕಿ ದೊಡ್ಡ ದೊಡ್ಡ ಮಹನೀಯರ ಒಂದು ಡ್ರೆಸ್ಸನ್ನು ಹಾಕಿ ನಮ್ಮ ತಂದೆ ತಾಯಿದ್ರು ಎಷ್ಟು ಸಂತೋಷ ಪಡ್ತಾಯಿದ್ರು. ಆದರೆ ಇವತ್ತು ಒಬ್ಬ ಜೈಲಿಗೆ ಹೋದನ್ನು ಕೂಡ ಅವರೊಂದು ಕೈದಿ ನಂಬರ್ನ ಹಾಕಿ ಎಲ್ಲ ಕಡೆ ವಿಜೃಂಭಿಸ್ತಾ ಇದ್ರಲ್ಲ, ಎಷ್ಟು ಸರಿ? ಅಭಿಮಾನಿಗಳೇ, ನಿಮ್ಮ ಹುಚ್ಚಾಟ ಅಭಿಮಾನ ಏನೇ ಇರ್ಬೋದು, ಸಿನಿಮಾಗೆ ಹೋಗಿ ಚಪ್ಪಾಳೆ ತಟ್ಟಿ ಸಿಳ್ಳ ಹೊಡೆದ್ರೆ ಕೇಕಾಗಿ ಅವರು ಬೇಡ ಅನ್ನಲ್ಲ. ಆದರೆ ಈ ರೀತಿ ಪುಟ್ಟ ಪುಟ್ಟ ಕನ್ನಮ್ಮನಿಗಳಿಗೆಲ್ಲ ಡ್ರೆಸ್ ಹಾಕಿ ಬೇರೆದು ಎಷ್ಟು ಸರಿ? ಎಲ್ಲರಿಗೂ ನಮಸ್ಕಾರ. ಬರಲಾ? ಅದು ಸರಿಯಪ್ಪ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಕಡೋ. ನಿಮ್ಮ ಹುಚ್ಚಾಟ ಏನಾಗಿರ್ಬೋದು, ನಾವು ಭಾಳ ನೋವಾಗ್ತಾಯಿದೆ. ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆಲ್ಲ ಕೈ ಅದೆಲ್ಲ ಸರಿಯಲ್ಲಪ್ಪ. ನಾವು ಸುಧಾರಕರು, ದೇಶಕ್ಕೋಸ್ಕರ ಪ್ರಾಣ ತೆತ್ತಂತಹ ಮಹಾನ್ ವ್ಯಕ್ತಿಗಳ ಡ್ರೆಸ್ ಹಾಕಬೇಕು. ಇದನ್ನೆಲ್ಲ ಬಿಟ್ಟು ಜೈಲಿಗೆ ಹೋದವ್ರನ್ನೆಲ್ಲ ನಂಬರ್ನೆಲ್ಲ ಹಾಕ್ತಾಯಿದ್ದೀರಲ್ಲಪ್ಪ, ಇದು ಸರಿಯಿಲ್ಲಪ್ಪ, ಸರಿಯಿಲ್ಲ.